ಈಗ ರಾಜ್ಯಾದ್ಯಂತ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು, ಜೊತೆಗೆ ಸಿಕ್ಕಾಪಟ್ಟೆ ಆಕ್ಷೇಪಗಳು ವ್ಯಕ್ತವಾಗ್ತಾ ಇರೋದು, ಗೊಂದಲ ಮೂಡ್ತಾ ಇರೋದು ಎಲ್ಲದಕ್ಕೂ ಕಾರಣನೇ ಈ ಜಾತಿ ಜನಗಣತಿ. ಇದಕ್ಕೆ ತೀವ್ರ ಆಕ್ಷೇಪ ಬಂತು, ಗೊಂದಲ ಆಯಿತು ನಿನ್ನೆ ಮೀಟಿಂಗ್ನಲ್ಲಿ. ನಿನ್ನೆ ಈ ಸಂಬಂಧ ಚರ್ಚೆ ಮಾಡಬೇಕು ಅಂತ ಹೇಳಿ ಕರೆಯಲಾಗಿತ್ತು ಸಂಪುಟ ಸಭೆಯನ್ನ, ವಿಶೇಷ ಸಂಪುಟ ಸಭೆಯನ್ನ. ಗೊಂದಲ ಆಕ್ಷೇಪ ಇದ್ದಿದ್ದರಿಂದ ಮೇ 2ನೇ ತಾರೀಕಿಗೆ ಶಿಫ್ಟ್ ಆಗಿದೆ ಈ ಫೈಟ್. ಜಾತಿ ಗಣತಿ ವರದಿ ಬಗ್ಗೆ ತರಾತುರಿ ನಿರ್ಧಾರ ಮಾಡಬೇಡಿ ಅನ್ನುವ ಆಕ್ಷೇಪ ಕೇಳಿ ಬಂತು. ಲಿಂಗಾಯತ ಒಕ್ಕಲಿಗ ಸಚಿವರು ಈ ರೀತಿಯಾಗಿ ಆಕ್ಷೇಪವನ್ನು ಹೊರಹಾಕ್ತಾರೆ. ಹಾಗಾಗಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದಂತಹ ನಿನ್ನೆಯ ಸಂಪುಟ ಸಭೆ ಅಪೂರ್ಣವಾಯಿತು, ಇನ್ಕಂಪ್ಲೀಟ್. ಸದ್ಯ ಜಾತಿ ಜನಗಣತಿ ಜಂಗಿ ಕುಸ್ತಿಗೆ 15 ದಿನಗಳ ಕಾಲ ವಿರಾಮ ಇದೆ. ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಭರವಸೆಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ಸಂಬಂಧ ಸ್ಪಷ್ಟ ನಿಲುವು ತಿಳಿಸುವಂತೆ ಸಿಎಂ ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ನಿಮ್ಮ ಆಕ್ಷೇಪ ಏನಿದೆ, ನಿಮ್ಮ ಒತ್ತಾಯ ಏನಿದೆ, ಅದೆಲ್ಲವನ್ನು ಲಿಖಿತ ರೂಪದಲ್ಲಿ ಪತ್ರದ ಮೂಲಕ ಕೊಡಿ ಅಂತ ಹೇಳಿದ್ದಾರೆ. ಕೊಟ್ಟ ಸಂದರ್ಭದಲ್ಲಿ ಅದನ್ನು ಕ್ರೋಢೀಕರಿಸಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡೋಣ ಅಂತ. ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಯಾವಾಗ ಆಗುತ್ತೆ? ಮೇ 2ನೇ ತಾರೀಕು. ಮೇ 2ರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಮಗ್ರವಾಗಿ ನಾವೆಲ್ಲರೂ ಚರ್ಚೆ ಮಾಡೋಣ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿ ಕಳಿಸಿದ್ದಾರೆ. ನೆನ್ನೆ ಹೈಪ್ ಕ್ರಿಯೇಟ್ ಮಾಡಿತ್ತು ಕ್ಯಾಬಿನೆಟ್ ಮೀಟಿಂಗು. ಆಮೇಲೆ 4 ಗಂಟೆಗೆ ಶುರುವಾಗುತ್ತೆ ಅಂತಿತ್ತು, ಸ್ವಲ್ಪ ತಡವಾಯಿತು. ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದ ಕಾರಣ ಸ್ವಲ್ಪ ಲೇಟ್ ಆಯಿತು. ಅದಾದಮೇಲೆ ಇವತ್ತು ನಡೆಯೋದೇ ಇಲ್ಲ ಅನ್ನುವಂಥ ಚರ್ಚೆ ಕೂಡ ಆಗಿತ್ತು. ಬಟ್ ನಡೀತು, ಆದರೆ ಇನ್ಕಂಪ್ಲೀಟ್ ಆಗಿದೆ. ಇನ್ನು ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಕಾನೂನು ಮತ್ತು ಸಂಸದೀಯ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ನಮ್ಮ ಜೊತೆ ಕಾನೂನು ಸಚಿವರಿದ್ದಾರೆ. ಸರ್, ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಮ್ಮ ಸಮಾಜದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸರ್ವೆಯನ್ನು ಏನು ಹಿಂದುಳಿದ ಆಯೋಗ ಸಿದ್ಧ ಮಾಡಿತ್ತು, ಆ ವರದಿ ಬಗ್ಗೆ ಚರ್ಚೆ ಆಗಿದೆ. ಆ ವರದಿ ಮೇಲೆ ನಿರ್ಣಯ ತೆಗೆದುಕೊಳ್ಳುವಂಥದ್ದಕ್ಕೆ ಇವತ್ತು ಸಾಧ್ಯವಾಗಿಲ್ಲ. ಚರ್ಚೆ ಅಪೂರ್ಣವಾಗಿದೆ. ಬಹುಶಃ 1ನೇ ತಾರೀಕು ಅಥವಾ 2ನೇ ತಾರೀಕಿಗೆ ನಾವು ಮತ್ತೆ ಕ್ಯಾಬಿನೆಟ್ ಸೇರಿದಾಗ ಆ ಬಗ್ಗೆ ನಿರ್ಣಯಿಸ್ತೇವೆ. ಅಪೂರ್ಣವಾಗಿರೋದು ಅನ್ನೋದಕ್ಕೆ ರೀಸನ್ ಕೆಲವೊಂದಿಷ್ಟು ಸಚಿವರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಇದು ಜಾರಿ ಮಾಡೋದಕ್ಕೆ ಅಂತ. ಸುಳ್ಳು ತಪ್ಪು ಮಾಹಿತಿ ನಿಮಗೆ. ನೆಕ್ಸ್ಟ್ ಕ್ಯಾಬಿನೆಟ್ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇದಾಗುತ್ತಾ? ಮಲೆ ಮಹದೇಶ್ವರದಲ್ಲಿ 24ನೇ ತಾರೀಕಿಗೆ ಅಲ್ಲಿ ಬೇರೆ ಬೇರೆ ವಿಷಯಗಳನ್ನ ಈಗಾಗಲೇ ನಾವು ಗೊತ್ತುಪಡಿಸಿಕೊಂಡಿದ್ದೇವೆ. ಬಹುಶಃ 1 ಅಥವಾ 2ನೇ ತಾರೀಕಿಗೆ ನಡೀತಕ್ಕಂಥ ಕ್ಯಾಬಿನೆಟ್ನಲ್ಲಿ ಈ ವಿಷಯವನ್ನು ಅಂತಿಮಗೊಳಿಸ್ತೇವೆ. ಇದಿಷ್ಟು ಕಾನೂನು ಸಚಿವರ ಮತ್ತು ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು. ಇನ್ನು ಅದೇ ರೀತಿ ಮೀಟಿಂಗ್ನ ಮುಗಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಲಿಂಗಾಯತ ನಾಯಕರಾದಂತಹ ಜೊತೆಗೆ ಅರಣ್ಯ ಸಚಿವರಾದಂತಹ ಈಶ್ವರ ಖಂಡ್ರೆ ಅವರನ್ನ ನಮ್ಮ ಪ್ರತಿನಿಧಿ ದೀಪಾ ಅವರು ಮಾತನಾಡಿಸಿದ್ದಾರೆ. ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಸರ್, ಏನಾಯ್ತು, ಯಾಕೆ ಡಿಫರ್ ಆಯ್ತು ಅನ್ನುವಂತಹದ್ದು ಬಹಳಷ್ಟು ಒಂದಿಷ್ಟು ಅಪೂರ್ಣ ಆಗಿದೆ ಮೇಡಮ್. ಬಹಳಷ್ಟು ಇನ್ನೂ ವಿಸ್ತೃತವಾದಂತ ಚರ್ಚೆ ಮಾಡುವಂತ ಅವಶ್ಯಕತೆ ಇದೆ. ಹೀಗಾಗಿ ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮುಂದುವರಿತದೆ. ಸರ್, ಒಂದಿಷ್ಟು ಜನ ರೈಟಿಂಗ್ ಅಲ್ಲಿ ಕೊಡಿ ಅಭಿಪ್ರಾಯ ಇಲ್ಲಿ ಮಂಡನೆ ಆಗದೆ ಇರುವಂತದ್ದು ಅಂತ ಈಗ ನಾನು ಹೇಳಿಕ್ಕೆ ಆಗೋದಿಲ್ಲ. ನಾವೆಲ್ಲ ನಮ್ಮ ಅಭಿಪ್ರಾಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೇವೆ. ಮತ್ತೆ ಮುಂದೆ ಚರ್ಚೆನ ಮುಂದುವರಿತದೆ. ಯಾವ ಸಚಿವ ಸಂಪುಟ ಸಭೆ ಅಂತ ಮುಂದೆ ಮಲೆ ಮಹದೇಶ್ವರ ಇದ್ರಲ್ಲಿದೆ, ಸೊ ಹಾಗಾಗಿ ಯಾವ್ದ್ರಲ್ಲಿ ಮಲೆ ಮಹದೇಶ್ವರದಲ್ಲಿ ಆಗ್ಬಹುದು. ಇನ್ನು ಸ್ವಲ್ಪ ದಿವಸ ಮತ್ತೆ 1 ವಾರ ಚರ್ಚೆ ಮುಂದುವರಿಬಹುದು. ಇದಿಷ್ಟು ಈಶ್ವರ್ ಖಂಡ್ರೆ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ದೀಪಕ್ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು. ಆ ಕಾಂಬಿನೇಷನು, ಈ ಕಾಂಬಿನೇಷನು, ಈ ಕ್ಯಾಸ್ಟು, ಆ ಕ್ಯಾಸ್ಟ್ ಅಂತ ಏನು ಮಾತಾಡಿಲ್ಲ. ಏನು ಲೋಪದೋಷಗಳದಾವು ಇನ್ನೊಂದ್ಸತಿ ಸರ್ವೆ ಮಾಡಬೇಕು. ಏನ್ ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಆಗಿ ಕುಲಂಕುಷವಾಗಿ ನೆಕ್ಸ್ಟ್ ಕ್ಯಾಬಿನೆಟ್ಗೆ ತಗೊಂಡ್ಬರ್ಬೇಕು. ಸರ್, ಯಾರಾದ್ರೂ ವಿರೋಧವನ್ನು ಮಾಡೋ ಏನಾದ್ರು ಮಾಡಿದ್ರೆ ತಾವೇನು ಅಭಿಪ್ರಾಯ ವ್ಯಕ್ತಪಡಿಸಿ? ವಿರೋಧ ಪ್ರಶ್ನೆ ಬಂದೇ ಇಲ್ಲ ಇದರಲ್ಲಿ. ವಿರೋಧ ಆಗ್ಲಿ ಫಾರ್ ಆಗ್ಲಿ ಅದ್ರ ಏನಿದೆಯೋ ಅಂತ ಅವ್ರವ್ರ ವೈಯಕ್ತಿಕ ಇಂಡಿವಿಜುವಲ್ ಎಲ್ಲರೂ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಇನ್ನು ಹೇಳೋದು ಬಹಳ ಜನ ಇದ್ದಾರೆ. ಅವರೆಲ್ಲ ಕೇಳಲಿಕ್ಕೆ ಇವತ್ತು ಸಮಯ ಆಗ್ಲಿಲ್ಲ. ಅದಕ್ಕೆ ಅದು ಸಬ್ಜೆಕ್ಟ್ ಹ್ಯಾಸ್ ಬಿನ್ ಡೆಫರ್ಡ್. ಸರ್, ಅಧ್ಯಯನ ಮಾಡ್ಕೊಂಡು ಬನ್ನಿ ಅಂತ ಸಲಹೆಯನ್ನ ಕೊಟ್ಟಿದ್ದು. ಅಧ್ಯಯನ ಯಾವ ರೀತಿಯಾದಂತ ವಿಚಾರವಾಗಿತ್ತು ಸರ್? ಈಗ ಅಧ್ಯಯನ ಇನ್ನು ಏನೇನು ಬೇಕಾಗಿತ್ತೋ ಇನ್ಫಾರ್ಮೇಶನ್ ಅಷ್ಟು ಕೊಡ್ತಾರೆ. ಎಲ್ಲರೂ ನೋಡ್ಕೋಬಹುದು. ನೋಡ್ಬಿಟ್ಟು ಆಮೇಲೆ ಅವ್ರ ಅಭಿಪ್ರಾಯ ಹೇಳಿ. ತಾವು ಪ್ರತಿಪಾದನೆ ಮಾಡಿದಿರಾ? ಶಾಮನು ಶಿವಶಂಕರಪ್ಪನವರು ಏನ್ ನಿಲ್ಲು ಕೊಟ್ಟಿದ್ದಾರೆ ಅವರು ನಮ್ಮನ್ನ ಬಿಟ್ಟು ಹೇಗೆ ರಾಜ್ಯಭಾರ ನಡೆಸ್ತಾರೆ? ಅದು ಅಲ್ಲಪ್ಪ, ಅವರು ಲಿಂಗಾಯತರು ಒಕ್ಕಲಿಗರಂತ ಬಂದಿಲ್ಲ. ಚರ್ಚೆ ಆಗಿದೆ, ಸಂಪೂರ್ಣ ಚರ್ಚೆ ಆಗಿದೆ. ಚರ್ಚೆ ಕಂಪ್ಲೀಟ್ ಆಗ್ಲಿಕ್ಕೆ
ಕಾಲಾವಕಾಶ ಆಗಲಿಲ್ಲ, ಡೆಫರ್ ಮಾಡಿದ್ದಾರೆ. ಮುಂದಿನ ಕ್ಯಾಬಿನೆಟಲ್ಲಿ ಇನ್ನೊಂದಷ್ಟು ಚರ್ಚೆ ಆಗುತ್ತೆ. ಪೂರ್ತಿ ಬ್ರೀಫಿಂಗ್ ನಮ್ಮ HK ಪಾಟೀಲ್ ಅವರು ಮಾಡ್ತಾರೆ. ಬಹುಶಃ ಯಾವ ಸಮಾಜಕ್ಕೂ ಈ ಒಂದು ಅನ್ಯಾಯ ಆಗುವಂಥ ತೀರ್ಮಾನವನ್ನು ನಮ್ಮ ಸರ್ಕಾರ, ನಮ್ಮ ಪಕ್ಷ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ತಗೊಳ್ಳೋ ಒಂದು ಸಂದೇಶವನ್ನು ತಮ್ಮ ಮೂಲಕ ಜನಕ್ಕೆ ತಿಳಿಸಿ. ಚರ್ಚೆ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ನಿನ್ನೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿತ್ತು, ಇವತ್ತೇನಾದರೂ ಒಂದು ನಿರ್ಧಾರ ತೆಗೆದುಕೊಂಡೇ ಕೊಳ್ಳುತ್ತೆ ಅಂತ ಹೇಳಿ ಸರ್ಕಾರ. ಆದರೆ ಅದು ಯಾವುದು ಕೂಡ ಆಗಲಿಲ್ಲ. ಜೊತೆಗೆ ಇನ್ಕಂಪ್ಲೀಟ್ ಆಗಿದೆ, ಅಸಮಾಧಾನಗಳಿದ್ದಾವೆ, ಜೊತೆಗೆ ವಿರೋಧಗಳಿದ್ದಾವೆ. ಸೊ ನಿನ್ನೆಯ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಯಿತು? ಶರತ್, ನಿನ್ನೆಯ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಜಾತಿ ಗಣತಿ ಒಂದೇ ವಿಚಾರವನ್ನು ಇಟ್ಟುಕೊಂಡು ಚರ್ಚೆಯನ್ನು ಮಾಡಲಿಕ್ಕೆ ಸರ್ಕಾರ ಅದೇ ರೀತಿ ಸಚಿವ ಸಂಪುಟ ಬಯಸಿತ್ತು. ಹೀಗಾಗಿ ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯನವರು ಚಾಣಾಕ್ಷ ನಡೆಯನ್ನು ಇಟ್ಟಿದ್ರು. ಯಾಕಂತ ಹೇಳಿದ್ರೆ ಒಂದು ಕಡೆ DK ಶಿವಕುಮಾರ್ ಅದೇ ರೀತಿಯಾಗಿ ಒಕ್ಕಲಿಗ ಸಚಿವರುಗಳ ಜೊತೆ ಮೊದಲು ಸಭೆ ಮಾಡ್ತಾರೆ. ಕ್ಯಾಬಿನೆಟ್ ಸಭೆಗೆ ಮುಂಚೆನೆ ಒಂದು ಕ್ಲೋಸ್ಡ್ ಡೋರ್ ಸಭೆಯನ್ನ ಮಾಡ್ತಾರೆ. ಇಲ್ಲಿ ಯಾವೆಲ್ಲ ವಿಚಾರಗಳನ್ನ ಏನೆಲ್ಲ ಆಕ್ಷೇಪಕ್ಕೆ ಮೊದಲೇ ಆಲಿಸ್ತಾರೆ. ಈ ಮೂಲಕ ಕ್ಯಾಬಿನೆಟ್ ಸಭೆಯಲ್ಲಿ ಗೊಂದಲಗಳಾಗಬಾರದು, ಈ ಪ್ರಯತ್ನವನ್ನು ಮಾಡ್ತಾರೆ. ಅದಾದ ಬಳಿಕ MB ಪಾಟೀಲ್ ಸೇರಿ, ಈಶ್ವರ್ ಖಂಡ್ರೆ, SS ಮಲ್ಲಿಕಾರ್ಜುನ್ ಸೇರಿ ಲಿಂಗಾಯತರ ಸಚಿವರುಗಳ ಜೊತೆನೂ ಕೂಡ ಕ್ಯಾಬಿನೆಟ್ ಸಭೆಗೂ ಮುನ್ನ ಸಭೆಯನ್ನ ಮಾಡ್ತಾರೆ. ಅದಾದ ಬಳಿಕ ಕ್ಯಾಬಿನೆಟ್ಗೆ ಬರ್ತಾರೆ. ಕ್ಯಾಬಿನೆಟ್ ಅಲ್ಲಿ ಮೊದಲು ಸಿಎಂ ಬ್ರೀಫ್ ಮಾಡ್ತಾರೆ. ಏನ್ ಎಷ್ಟು ವೈಜ್ಞಾನಿಕ, ಯಾಕೆ ಅಗತ್ಯ ಇದೆ, ಹೇಗೆ ಮಾಡಿದ್ದೇವೆ, ಮಾನದಂಡಗಳೇನು ಅಂತ ವಿಚಾರವಾಗಿ ಸಮಗ್ರವಾಗಿ ಮಾತಾಡ್ತಾರೆ. ಆವಾಗ ಲಿಂಗಾಯತ ಮತ್ತೆ ಒಕ್ಕಲಿಗ ಸಚಿವರುಗಳು ಆಕ್ಷೇಪ ಎತ್ತಾರೆ. ಯಾಕಂತ ಹೇಳಿದ್ರೆ ಈ ವರದಿಯನ್ನು ಜಾರಿ ಮಾಡಿದ್ರೆ ಖಂಡಿತವಾಗಲೂ ಕೂಡ ಜನ ವಿರೋಧ ಬರುತ್ತೆ, ಜನರಿಗೆ ಈ ವರದಿ ಮೇಲೆ ವಿಶ್ವಾಸ ಇಲ್ಲ, ಜನಸಂಖ್ಯೆ ಕಡಿಮೆಯನ್ನು ಹಾಕಿ ತೋರಿಸಲಾಗಿ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಸಮಸ್ಯೆಗಳಾಗ್ತಾ ಇದೆ, ಮಾನದಂಡಗಳ ಬಗ್ಗೆ ಪ್ರಶ್ನೆಗಳು ಎತ್ತಾ ಇದೆ. ಹೀಗಾಗಿ ಕೆಲವು ಸಮುದಾಯಗಳು ಕೂಡ ಅಂತ ಹೇಳಿದ್ರೆ ಒಂದು ಸಮುದಾಯಗಳ ಬಗ್ಗೆ ಯಾವುದೂ ಕೂಡ ಇಲ್ಲಿ ತೋರ್ಸ್ಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿ ಸಮಸ್ಯೆಗಳಾಗಿದೆ ಅಂತ ಹೇಳಿ ಮೊದಲನೇದಾಗಿ ಆಕ್ಷೇಪ ಎದ್ದಾಗ ಅಹಿಂದ ಸಚಿವರುಗಳು ಈ ವರದಿಯನ್ನು ಜಾರಿ ಮಾಡಲೇಬೇಕು ಅಂತೇಳಿ, ಹಿಂದುಳಿದ ದಲಿತ ಮತ್ತು ಅಲ್ಪಸಂಖ್ಯಾತ ಸಚಿವರುಗಳು ಈ ವರದಿಯನ್ನು ಜಾರಿ ಮಾಡಲೇಬೇಕು. ಜಾರಿ ಮಾಡಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಬದ್ಧತೆಯನ್ನು ತೋರಿಸಿದಾಗಿಲ್ಲ. ನಾವು ರಾಷ್ಟ್ರೀಯ ಪ್ರಣಾಳಿಕೆಯಲ್ಲೇ ಈ ಒಂದು ಜಾತಿ ಗಣತಿ ವರದಿ ಜಾರಿ ಅಂತೇಳಿ ವರದಿಯನ್ನ ಅಥವಾ ಒಂದು ಚರ್ಚೆ ಮಾಡಿದ್ವಿ. ಹೀಗಾಗಿ ಈಗ ಆಗಬಾರ್ದಿತ್ತು ಅನ್ನೋ ಒಂದು ಇದನ್ನ ಹೇಳ್ತಾರೆ. ಅದಾದ ಬಳಿಕವಾಗಿ ಜಾರಿ ಮಾಡಲೇಬೇಕು ಅಂತೇಳಿ ಒತ್ತಾಯಗಳು ಕೇಳಿ ಬಂದಾಗ ಎರಡು ಪರ ವಿರೋಧ ಚರ್ಚೆ ಆದಾಗ ಸಿಎಂ ಸಿದ್ದರಾಮಯ್ಯ ಒಂದು ವಿಚಾರನ ಹೇಳ್ತಾರೆ. ಏನೆಲ್ಲ ಆಕ್ಷೇಪಗಳಿದೆ, ಯಾಕಂದ್ರೆ ಉದಾಹರಣೆಗೆ ಒಕ್ಕಲಿಗರು ಯಾವ ಕಾರಣಗಳು ವಿರೋಧ ಮಾಡ್ತಾ ಇದ್ದೀರಿ, ಏನ್ ಸಮಸ್ಯೆ, ಜನ ಏನ್ ಹೇಳ್ತಾರೆ, ಸ್ವಾಮೀಜಿಗಳನ್ನ ಹೇಳ್ತಾರೆ, ಮುಖಂಡರುಗಳನ್ನ ಹೇಳ್ತೀರಿ, ನೀವೇನ್ ಹೇಳ್ತೀರಿ, ಎಲ್ಲಾ ವಿಚಾರವನ್ನ ಸಮಗ್ರವಾಗಿ ಒಂದು ಲೆಟರ್ ಅನ್ನ ಟೈಪಿಸಿಕೊಂಡು ಕೊಡಿ, ಲಿಖಿತವಾಗಿರ್ತಕ್ಕಂಥ ಪತ್ರವನ್ನು ಕೊಡಿ, ಲಿಖಿತವಾಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನ ಕಳಿಸ್ಕೊಡಿ. ಅದೇ ರೀತಿ ಒಕ್ಕಲಿಗರು ಇರ್ಬೋದು, ಯಾರಿಗೆ ಆಕ್ಷೇಪ ಇದ್ರು ಕೂಡ ಇದು ಸಂಬಂಧಪಟ್ಟಂತೆ ಲಿಖಿತವಾಗಿ ಒಂದು ದೂರನ್ನ ಕೊಡಿ. ಈ ದೂರಿನ ಅನುಭವವಾಗಿ ಮುಂದಿನ ಕ್ಯಾಬಿನೆಟ್ ಅಲ್ಲ, ಯಾಕಂತ ಹೇಳಿದ್ರೆ ಮುಂದಿನ ಕ್ಯಾಬಿನೆಟ್ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೀತಿದೆ. ಆದ್ರೆ ಬೆಂಗಳೂರು ನಡೆತಕ್ಕಂಥ May 2ರಂದು ನಡೆತಕ್ಕಂಥ ಕ್ಯಾಬಿನೆಟ್ ನಲ್ಲೇ ಈ ವಿಚಾರವಾಗಿ ಇಡೋಣ, ಮತ್ತಷ್ಟು ಚರ್ಚೆ ಮಾಡಿ ತೆಗೆದುಕೊಳ್ಳೋಣ. ಯಾವುದೇ ಕಾರಣಕ್ಕೂ ಕೂಡ ನೀವು ಬಹಿರಂಗವಾಗಿ ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ಮಾಡೋದು ಬೇಡ. ತುರಾತುರಿ ನಾಳೆ ನಾವು ಜಾರಿ ಮಾಡ್ತೇವೆ, ನಾಳೆ May 1 ಜಾರಿ ಮಾಡ್ತೇವೆ ಅಂತೇಳಿ ಈ ಕಾರಣಕ್ಕೆ ಆಗೋದೇ ಇಲ್ಲ, ಹಾಗೆ ಮಾಡೋಕೆ ಹೋಗೋದು ಇಲ್ಲ ಕೂಡ. ಎಲ್ಲರ ವಿಶ್ವಾಸವನ್ನು ಪಡ್ಕೊಂಡೆ ಇವು ಜಾತಿ ಗಣತಿ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಜಾರಿ ಮಾಡ್ಲಿಕ್ಕೆ ಕೊಡ್ತೇವೆ. ಹೀಗಾಗಿ ಯಾರು ಕೂಡ ಭಯ ಬೀಳೋದು ಬೇಡ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅಭಯವನ್ನು ನೀಡಿದ್ದಾರೆ. ಆದ್ರೆ ಒಂದು ನಿರ್ಧಾರ ತೆಗೆದುಕೊಳ್ಬಹುದು, ಅಥವಾ ಈ ಕ್ಯಾಬಿನೆಟ್ ನಲ್ಲಿ ಏನ್ ಮಾಡಬಹುದು, ಒಂದು ಹೈ ಲೆವೆಲ್ ಕಮಿಟಿ ಮಾಡಬಹುದು, ವಿಶೇಷ ಅಧಿವೇಶನ ಕರೀಬಹುದು, ಅಥವಾ ಸಚಿವ ಸಂಪುಟದ ಉಪಸಮಿತಿ ರಚಿಸಬಹುದು ಅನ್ನೋ ಚರ್ಚೆಗಳಿತ್ತು. ಆದರೆ ಯಾವುದನ್ನು ಕೂಡ ಮಾಡದೆ ಅಪೂರ್ಣವಾಗಿ ಈ ಒಂದು ಕ್ಯಾಬಿನೆಟ್ ಮುಂದಿನ ಕ್ಯಾಬಿನೆಟ್ಗೆ ವಿಚಾರವನ್ನು ವರ್ಗಾವಣೆ ಮಾಡೋದ್ರ ಮೂಲಕವಾಗಿ ಅಪೂರ್ಣವಾಯಿತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಅತ್ತ ಕಡೆ ಈಗ ಸಿಎಂ ಸಿದ್ದರಾಮಯ್ಯನವರೇ ಒಂದಿಷ್ಟು ಸ್ಪಷ್ಟನೆಯನ್ನು ಕೊಟ್ಟರು ಕೂಡ ಸಚಿವರುಗಳು ಕೇಳಿರಲಿಲ್ಲ. ಹೀಗಾಗಿ ಈ ಒಂದು ಸಭೆ ಅಪೂರ್ಣವಾಯಿತು ಅಂತೇಳಿ ಹೇಳ್ಬೋದು. ಶರತ್. ಎಸ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.